ಟೊಮ್ಯಾಟೊ ಬೆಲೆಯಲ್ಲಿ ದಿಢೀರ್ ಅಂತ ಕುಸಿತ ಆಗೋಗ್ಬಿಟ್ಟಿದೆ ಈಗ. ಮೈಸೂರು APMCಯಲ್ಲಿ ಬೆಲೆ ಕುಸಿತ ಆಗಿದೆ. 1 kg ಟೊಮ್ಯಾಟೊಗೂ ಎಷ್ಟು ಗೊತ್ತಾ? 1 ರೂಪಾಯಿ. 1 kg ಟೊಮ್ಯಾಟೊ ತಗೊಳ್ಳಿ, 1 ರೂಪಾಯಿ ಕೊಡಿ ಅಷ್ಟೇ. ರಸ್ತೆಗೆ ಟೊಮ್ಯಾಟೊ ಬಿಸಾಕಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನೇನು ಮಾಡ್ತಾರೆ ಪಾಪ ಅವರು. ಟೊಮ್ಯಾಟೊ ಬೆಲೆಯಲ್ಲಿ ದಿಢೀರ್ ಅಂತ ಕುಸಿತ ಆಗೋಗ್ಬಿಟ್ಟಿದೆ. ಪಾಪ 1 ರೂಪಾಯಿ 1 kg ಅಂತಂದರೆ ಹೆಂಗ್ರಿ ಅವನಿಗೆ ವರ್ಕೌಟ್ ಆಗುತ್ತೆ ಪಾಪ ರೈತನಿಗೆ. APMCಯಲ್ಲಿ ಈಗ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಇಷ್ಟು ಟೊಮ್ಯಾಟೊ ತಂದು ಇಟ್ಕೊಂಡು ಕೂತಿದ್ದಾರೆ. ಆಮೇಲೆ ಏನು ಗೊತ್ತಾ, ನಮ್ಮ ರೈತರು ಹಂಗೆ ಬೆಳೆಯೋದಂದರೆ ಬೆಳೀತಾ ಇರ್ತಾರೆ. ಅದನ್ನೇ ಟೊಮ್ಯಾಟೊ ಬೆಳೆಯೋದ್ರೆ ಟೊಮ್ಯಾಟೊ ಬೆಳೀತಾರೆ, ಹಾಲು ಅಂದರೆ ಹಾಲು ಬೆಳೀತಾ ಇರ್ತಾರೆ. ಯೋಚನೆನೇ ಇಲ್ಲ ರೀ. ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ಒಂದು ಮೆಥಡ್ ಅನ್ನೋದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಹತ್ರ ಇನ್ನೂ ಕೂಡ. ಒಂದು ಭಾಗದಲ್ಲಿ ಟೊಮೆಟೊ ಬೆಳೀತಾ ಇದ್ರೆ ಓ ಅಂತ ಟೊಮೆಟೊ ಬೆಲೆ ಏರಿಕೆ, ಅದ್ರ ಚೆನ್ನಾಗಿ ರೇಟ್ ಸಿಗ್ತಾ ಇದೆಯಾ, ಹಾಕು, 3 ತಿಂಗಳಾದಮೇಲೆ ಅದು ಹೊಗೆ ಹಾಕ್ಸ್ಕೊಳ್ಳುತ್ತೆ, ರೇಟ್ ಬೀಳುತ್ತೆ ಅನ್ನೋ ಅಂತ ಕನಿಷ್ಠನೂ ಇಲ್ಲ. ಹಾಕ್ತಾಯಿರು ಅದನ್ನೇ ಬೆಳೆ. ಮೆಣಸಿನ್ಕಾಯಿ ಬೆಳೆ ಬಂತ ರೇಟು ಹಾಕು, ಬರುತ್ತೆ ಅಂಥೇಳಿ ಅದು ಬೆಳೆ ಬರುವ ಅಷ್ಟೊತ್ತಿಗೆ 1-2-3 ತಿಂಗಳು ಅಷ್ಟೊತ್ತಿಗೆ ಅದು ಡಮಾರು. ಆಮೇಲೆ ನಮಗೆ ಬೆಲೆ ಇಲ್ಲ ಅಂದ್ಕೊಂಡು ಬೀದಿಗೆ ಸುರಿತೀರ. ಯೋಜನೆ ಹಾಕ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಬೇಕು. ಎಲ್ಲ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಬೇಕು, ಏನು ಮಾಡಬೇಕು ಅಂತ ಏನೇನೂ ಇಲ್ಲ. ಮೈಸೂರಿನ APMCಯಲ್ಲಿ ಟೊಮೊಟೊ ದರ ಭಾರಿ ಪ್ರಮಾಣದಲ್ಲಿ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ರೈತರು ತಾವು ಬೆಳೆದು ಮಾರುಕಟ್ಟೆಗೆ ತಂದಂತಹ ಟೊಮೊಟೊವನ್ನು ಈಗ ಬೀದಿಗೆ ಎಸ್ತಿದ್ದಾರೆ. ತಾವೀಗ ಗಮನಿಸ್ತಾ ಇರ್ಬೋದು ಮೈಸೂರಿನ APMCಯ ಆವರಣದಲ್ಲಿರುವಂತಹ ದೃಶ್ಯಾವಳಿಗಳು. ಇದು ಮೈಸೂರಿನ APMCಯ ಆವರಣಕ್ಕೆ ಮಾರಾಟಕ್ಕಾಗಿ ತಂದಂತಹ ಟೊಮೊಟೊವನ್ನು ರೈತರು ತೀರಾ ಕಡಿಮೆ ಅಂದರೆ 1 ರೂಪಾಯಿ 1.5 ರೂಪಾಯಿ ಬೆಲೆ KGಗೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸಂಪೂರ್ಣವಾಗಿ APMC ಆವರಣದಲ್ಲೇ ಬಿಸಾಕಿ ಹೋಗಿದ್ದಾರೆ. ಯಾಕಂದರೆ ಮಳೆಯ ಪ್ರಮಾಣವೂ ಕೂಡ ಹೆಚ್ಚಾಗಿದೆ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಟೊಮೊಟೊ ಬೆಳೆಯೂ ಕೂಡ ಬಂದಿರುವಂಥ ಕಾರಣಕ್ಕೋಸ್ಕರವಾಗಿ ಟೊಮೊಟೊ ಬೆಲೆ ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಅಂದರೆ KGಗೆ 1 ರೂಪಾಯಿ 1.5 ರೂಪಾಯಿ ಇಳಿದಿದೆ. ಹೀಗಾಗಿ ಅವರು ತಮ್ಮ ಹೊಲದಿಂದ ಮಾರುಕಟ್ಟೆಗೆ ತಂದಂತಹ ಬೆಲೆಯೂ ಕೂಡ ಅದಕ್ಕಾಗಿರುವಂಥ ಖರ್ಚು ಕೂಡ ಕೈಗೆ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಾವು ತಂದಂತಹ ಟೊಮೊಟೊವನ್ನು ಈ ರೀತಿಯಾಗಿ APMCಯ ಆವರಣದ ಒಳಗಡೆ ಬಿಸಾಕಿ ಹೋಗಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ APMCಯಲ್ಲಿ ಟೊಮೊಟೊ ದರ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಹೀಗಾಗಿನೇ ರೈತರಿಗೆ ಬೇಸರ ಒಂದು ಕಡೆಯಲ್ಲಿ, ಯಾಕೆಂದರೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜು ಕೂಡ ಬರೋದಿಲ್ಲ ಈ ಟೊಮೊಟೊವನ್ನು ಮಾರಿದ್ರೆ ಅನ್ನುವಂತಹ ದೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ಇಡೀ ಟೊಮೊಟೊವನ್ನೇ ತಾವು ಮಾರುಕಟ್ಟೆಗೆ ತಂದಂತಹ ಟೊಮೊಟೊವನ್ನೇ ಈ ರೀತಿಯಾಗಿ ಆವರಣದ ಒಳಗಡೆ ಚೆಲ್ಲಿ ಹೋಗಿದ್ದಾರೆ. ಮೈಸೂರಿನ ಪ್ರಮುಖವಾದಂಥ APMC ಇದು. ಇಲ್ಲಿ ಒಂದೊಂದು ಬಾರಿ ದೊಡ್ಡ ಬೆಲೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದರೆ ಈಗ ಟೊಮೊಟೊ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಪರಿಣಾಮವಾಗಿ ರೈತರು ಈ ರೀತಿಯಾಗಿ ತಾವು ಬೆಳೆದಂತಹ ಟೊಮೊಟೊವನ್ನು ಈ ರೀತಿ ರಸ್ತೆಗೆ ಎಸೆದಿರುವಂಥದ್ದು. ಇಲ್ಲೊಂದಿಷ್ಟು ರೈತರು ಕೂಡ ಮಾರಾಟಗಾರರು ಕೂಡ ಇದ್ದಾರೆ. ಸರ್, ಎಷ್ಟಿದೆ ಟೊಮೊಟೊ ರೇಟು 1 kgಗೆ? 2 ರೂಪಾಯಿಂದ 4 ರೂಪಾಯಿ, 2 ರೂಪಾಯಿಂದ 3 ರೂಪಾಯಿ, 3 ರೂಪಾಯಿ ಸಿಗುತ್ತೆ ನಮ್ಗೆ ಅಷ್ಟೇ. 2 ರೂಪಾಯಿಂದ 3 ರೂಪಾಯಿ. ಅದಕ್ಕೆ ಈಗ ರೈತರು ಈ ಥರ ಬಿಸಾಕಿ ಎಲ್ಲ ನಚ್ಕೆ ಆಚೆ ಸುರಿದಿದ್ದಾರೆ. ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಬರೋದಿಲ್ಲ ಅವ್ರಿಗೆ. ಟ್ರಾನ್ಸ್ಪೋರ್ಟ್ ಚಾರ್ಜು ಸಿಗೋದಿಲ್ಲ ಸರ್. 20ರಿಂದ 25 ರೂಪಾಯಿ ಒಂದು ಟ್ರೈಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಿಗುತ್ತೆ. ಅದು ಯಾವುದೂ ಸಿಗೋದಿಲ್ಲ. 2 ರೂಪಾಯಿ 3 ರೂಪಾಯಿ ರೇಟ್ ಸಿಗ್ತಾ ಇದೆ ಅಷ್ಟೇ. ಓಕೆ, ಇದು ಭಾಳ ಕಡಿಮೆ ರೇಟಾ ಇತ್ತೀಚಿನ ದಿನಗಳಲ್ಲಿ? ಈಗ ಕಳೆಬರದ 3-4 ದಿನದಿಂದ ಈ ಥರ ಬಂದಿರೋ ಸರ್ ಇದು. ಇಲ್ಲ ಮೊದಲು ಬಾಕ್ಸ್ಗೆ 300 ರೂಪಾಯಿ ಅಂತಂದರೆ 60 ರೂಪಾಯಿ 40 ರೂಪಾಯಿ ಈ ಥರ ಸಿಗ್ತಾಯಿತ್ತು. ಈಗ 2 ರೂಪಾಯಿಂದ 6 ರೂಪಾಯಿ ತನಕ ಇದೆ ಟೊಮೊಟೊ KG. 2 ರೂಪಾಯಿಂದ 6 ರೂಪಾಯಿ ತನಕ ಸೂಪರ್ ಸೆಲೆಕ್ಷನ್ 2 ರೂಪಾಯಿಂದ 6 ರೂಪಾಯಿ. ಹಂಗಾಗಿ ರೈತರು ಇದೆಲ್ಲ ಬಿಸಾಕಿರೋದು ಖಂಡಿತ ಅಲ್ಲೆಲ್ಲ ಇಲ್ಲೇ ಸುರಿದಿದ್ರಲ್ಲ ಸರ್ ಇದನ್ನು. ಅಂದರೆ ಈಗ ಜಾಸ್ತಿ ಆಗ್ಬಿಟ್ಟಿದೆಯಾ? ಅಂದರೆ ಟೊಮೊಟೊ ಬೆಳೆ ಜಾಸ್ತಿ ಆಗಿರೋ ಕಾರಣ ಕಮ್ಮಿ ಆಗಿದೆ ಸರ್. ಬೆಲೆ ಕಡಿಮೆ ಆಗಿದೆ. ಬೆಲೆ ಯಾಕೆ ಕಡಿಮೆ ಆಯಿತು ಅಂತಂದರೆ ಬೆಲೆ ಈಗ